ಕೇಂದ್ರ ಸರ್ಕಾರದ ಬೇಜವಾಬ್ದಾರಿಯಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು, ಇದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ತುಮಕೂರು ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಇಕ್ಬಾಲ್ ಅಹಮದ್ ಆರೋಪಿಸಿದರು. ನಗರದ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇಕ್ಬಾಲ್ ಅಹಮದ್ ರವರು, ಕಳೆದ ಕೆಲವು ವರ್ಷಗಳಿಂದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ನಡೆಸುತ್ತಿರುವ ನೀಟ್ ಪರೀಕ್ಷೆಯಲ್ಲಿ ನಿರಂತರ ಗೊಂದಲಗಳು ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ನಡೆಯುತ್ತಿದ್ದು, ಇದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗಿದೆ. 2026ರ ನೀಟ್ ಪರೀಕ್ಷೆಗೆ ದೇಶಾದ್ಯಂತ ಸುಮಾರು 23 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗಿದ್ದು, ಕರ್ನಾಟಕದಿಂದಲೇ 1.45 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. 2024ರಲ್ಲಿಯೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಮರು ಪರೀಕ್ಷೆ ನಡೆಸುವುದರಿಂದ ಸರ್ಕಾರಕ್ಕೆ ನೂರಾರು ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಬೀಳುತ್ತಿದೆ. ತೆರಿಗೆದಾರರ ಹಣ ವ್ಯರ್ಥವಾಗುತ್ತಿದೆ ಎಂದು ಟೀಕಿಸಿದರು. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ಕಟ್ಟುನಿಟ್ಟಿನ ನಿಯಮಗಳನ್ನ ಹೇರಲಾಗುತ್ತಿದೆ. ಜೇಬಿಲ್ಲದ ಉಡುಪು ಧರಿಸಬೇಕು. ಮೊಬೈಲ್, ವಾಚ್, ಡಿಜಿಟಲ್ ಸಾಧನಗಳು, ನೀರಿನ ಬಾಟಲ್ ಸೇರಿದಂತೆ ಯಾವುದೇ ವಸ್ತುಗಳನ್ನ ತೆಗೆದುಕೊಂಡು ಹೋಗಲು ಅವಕಾಶವಿಲ್ಲ. ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯುವಲ್ಲಿ NTA ಸಂಪೂರ್ಣ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಅನೇಕ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗಿದೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಬಾರಿ ನೀಟ್ ಪರೀಕ್ಷೆಯನ್ನು ದೇಶದಾದ್ಯಂತ ಸುಮಾರು 23 ಲಕ್ಷ ವಿದ್ಯಾರ್ಥಿಗಳು ಕಾಂಪೀಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ರಾಜ್ಯದಿಂದ ಸುಮಾರು 1,45,000 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೋಗಿದ್ದಾರೆ. ಹೋದ ಬಾರಿ 2024ರಲ್ಲಿ ಇದೇ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ ಅದು ಪಾಟ್ನಾದಲ್ಲಿ ಆಗಿದೆ. ಅಲ್ಲಿಗೆ ಮಾತ್ರ ಸೀಮಿತವಾಗಿ ಮರು ಪರೀಕ್ಷೆಯನ್ನು ಮಾಡ್ತೇವೆ ಅಂತ ಹೇಳಿದರು. ಏನು ಪ್ರದೀಪ್ ಕುಮಾರ್ ಜೋಶಿ ಅವರು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಅಧ್ಯಕ್ಷರಾಗಿದ್ದಾರೆ, ಆವಾಗ ಕೂಡ ಅವರೇ ಅಧ್ಯಕ್ಷರಾಗಿದ್ದರು. ಈ ಹಿಂದೆ ಮಧ್ಯಪ್ರದೇಶದ ಏನು UPSC ಸಂಸ್ಥೆ ಇದೆ, ಅದಕ್ಕೂ ಈ ಹಿಂದೆ ಅವರು ಅಧ್ಯಕ್ಷರಾಗಿದ್ದಾಗ ಅಲ್ಲೂ ಕೂಡ ಅನೇಕ ಗೊಂದಲಗಳಾಗಿದ್ದವು. ಜನ ಕೇಳ್ತಾ ಇದ್ದಾರೆ, ಯಾಕೆ ಬಾರಿ ಇವ್ರ ರೀತಿಯಿಂದ ಇವ್ರ ಕಡೆಯಿಂದ ಇವರು ಪ್ರತಿನಿಧಿಸುವ ಅಥವಾ ಇವರು ನಿಭಾಯಿಸುವ ಹುದ್ದೆಯಿಂದ ಅನೇಕ ಗೊಂದಲಗಳಾದರೂ ಕೂಡ ಅವ್ರ ಮೇಲೆ ಕಾನೂನು ಕ್ರಮ ಯಾಕಿಲ್ಲ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷಾ ಹಾಲಲ್ಲಿ ಪ್ರವೇಶ ಪಡ್ಕೋಬೇಕಾದ್ರೆ ಅವನ ಶರ್ಟಲ್ಲಿ ಜೇಬ್ ಇರಬಾರ್ದು, ಪಾಕೆಟ್ ಇರಬಾರ್ದು, ಪ್ಯಾಂಟಲ್ಲಿ ಪಾಕೆಟ್ ಇರಬಾರ್ದು, ಅವನ ಜಾಕೆಟ್ ಹಾಕ್ಕೋಬಾರ್ದು, ಅವನ ತಂದೆ ಆದ ಲೇಖನಿ ಪೆನ್ನನ್ನು ಕೂಡ ತೊಗೊಂಡೋಗ್ಬಾರ್ದು, ಡಿಜಿಟಲ್ ಅಸೆಸರೀಸ್ ಏನಿದೆ ಅದನ್ನು ಕೂಡ ತೊಗೊಂಡೋಗ್ಬಾರ್ದು, ಮೊಬೈಲ್ ಇಲ್ಲ, ವಾಚ್ ಇಲ್ಲ, ಹ್ಯಾಟ್ ಇಲ್ಲ, ಶೂಸು ಕೂಡ ಸಹ ಹಾಕಂಗಿಲ್ಲ. ನೈಟ್ ಪ್ಯಾಂಟಲ್ಲಿ ಜೇಬ್ ಇಲ್ಲದೆ ಇರೋ ನೈಟ್ ಪ್ಯಾಂಟಲ್ಲಿ ಹೋಗ್ಬೇಕು, ಬರೀ ಪ್ಯಾಂಟ್ ಇರಬೇಕು, ಶರ್ಟ್ ಇರಬೇಕು, ಅದಕ್ಕೆ ಜೇಬ್ಗಳಿರಬಾರ್ದು, ನೀರಿನ ಬಾಟ್ಲಿ ಕೂಡ ಅವ್ರು ತೊಗೊಂಡು ಹೋಗಿಲ್ಲ. ಅಷ್ಟು ಕಟ್ಟುನಿಟ್ಟಾಗಿ ಒಬ್ಬ ವಿದ್ಯಾರ್ಥಿನ ಒಳಗೆ ಬಿಡ್ತಾರೆ ಪರೀಕ್ಷೆ ಬರೆಯೋದಕ್ಕೆ, ಅವ್ನು ಕಾಪಿ ಮಾಡ್ತಾನೆ ಅಂತ ಹೇಳಿ. ಆ ಅಮಾಯಕ ವಿದ್ಯಾರ್ಥಿಗಳ ಜೊತೆ ಅಷ್ಟು ಕಟ್ಟುನಿಟ್ಟಾಗಿ ನೀವು ನಡ್ಕೊಂಡಾಗ ನಿಮ್ಮ ಪ್ರಾಧಿಕಾರ ಎಷ್ಟು ಕಟ್ಟುನಿಟ್ಟಾಗಿ ನಡ್ಕೋಬೇಕು ಅಂತ ನಾನು ಪ್ರಶ್ನೆ ಕೇಳ್ತೇನೆ. ನೀವು ಈಗ ಅನೇಕ ವರದಿಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನಿ ಒಳಗಿರುವ ಸಿಬ್ಬಂದಿಗಳು ಈ ತರಹದ ಅವ್ಯವಹಾರಕ್ಕೆ ಇಳಿದಿದ್ದಾರೆ, ಅವ್ರ ಮೇಲೆ ಯಾವ ಕ್ರಮ ತಗೊಳ್ತಾ ಇದ್ದೀರಾ ಅಂತ ಕೇಳ್ತಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಒಂದಿಬ್ಬರಿಗೆ ಬಂಧನ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾವು ಅಮಾಯಕರು, ನಾವು ಸಿಗಾಕೊಂಡ್ಬಿಟ್ಟು ನಮ್ಮನ್ನು ಬಂಧನ ಮಾಡ್ತೀರಾ, ಮೇಲವ್ರಿಗೆ ಯಾಕೆ ಬಂಧನ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಜನಗಳಲ್ಲಿ ಗುಮಾನಿ ಇದೆ, ಇದರಲ್ಲಿ ಯಾರ್ದೋ ಒಂದು ದೊಡ್ಡವರ ಕೈವಾಡ ಇದೆ. ಮಕ್ಕಳ ಭವಿಷ್ಯದ ಜೊತೆ ಈ ರೀತಿ ಚೆಲ್ಲಾಟ ಆಡುವಂಥದ್ದು ದೇಶದ ಭವಿಷ್ಯಕ್ಕೆ ಒಳ್ಳೆಯದಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಹಿರಿಯ ನಾಯಕ HM ರೇವಣ್ಣ, SC ಘಟಕದ ಲಿಂಗರಾಜು, ಮಾಜಿ ಬ್ಲಾಕ್ ಅಧ್ಯಕ್ಷ ಮಂಜುನಾಥ್, ಮಾಜಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಗುರುನಾಥ್, ST ಘಟಕದ ಕುಮಾರ್, ಅಲ್ಪಸಂಖ್ಯಾತರ ವಿಭಾಗದ ಇರ್ಫಾನ್, ಚಕ್ರವರ್ತಿ ಪ್ರಕಾಶ್ ಉಪಸ್ಥಿತರಿದ್ದರು.